ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಊಟದ ಜೊತೆಗೆ ಒಂದು ಸೈಡ್ ಡಿಶ್ ಆಗಿರುವಂಥ ಖಾರವಾಗಿರುವಂಥ ಮಜ್ಜಿಗೆ ಮೆಣಸಿನ್ಕಾಯಿನೇ. ಇದನ್ನು ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ಒಂದು ವರ್ಷವರೆಗೂ ನೀವು ಎತ್ತಿಟ್ಕೊಂಡು ಯಾವಾಗ ಬೇಕೋ ಆವಾಗ ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೇನು ಬೇಸಿಗೆ ಕೂಡ ಶುರು ಆಯಿತು. ಬನ್ನಿ, ಇವಾಗ ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ದೊಡ್ಡದಾಗಿ ಸಿಗುತ್ತಲ್ಲ ಹಸಿರು ಮೆಣಸಿನ್ಕಾಯಿ, ಯಾಕಂದರೆ ಅದು ಖಾರ ಕಡಿಮೆ ಇರುತ್ತೆ. ಅದನ್ನು ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. 1/4 kg ಮೆಣಸಿನ್ಕಾಯಿ. 1/4 kg ಮೆಣಸಿನ್ಕಾಯಿಗೆ ಇಲ್ಲಿ 1/4 ಲೀಟ್ರ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ. ಸುಮಾರು 1 ಲೋಟ ಆಗೋಷ್ಟು ಮೊಸರು ತಗೊಂಡು ಅದಕ್ಕೆ 1 ಲೋಟ ಆಗೋಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹತ್ತಿರ ಮಜ್ಜಿಗೆ ಆಗಬಾರ್ದು. ಮತ್ತು ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನ್ ಇಂಗು ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ನಾನು ಮೆಣಸಿನ್ಕಾಯಿನ ಈ ಥರ ಚಾಕುವಿಂದ ಮಧ್ಯಕ್ಕೆ ಓಪನ್ ಮಾಡ್ಕೊಳ್ತೀನಿ. ಯಾಕಂದರೆ 2 ಭಾಗ ಮಾಡ್ಕೊಬೇಡಿ, ಜಸ್ಟ್ ಸೆಂಟ್ರಲ್ಲಿ ಓಪನ್ ಮಾಡ್ಕೊಳ್ಳಿ ಸಾಕು. ನೆನಪಿರಲಿ, ಹಸಿಮೆಣಸಿನ್ಕಾಯಿ ತಂದಮೇಲೆ ನೀವು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಆನಂತರ ಯೂಸ್ ಮಾಡ್ಕೊಳ್ಳಿ. ಇವಾಗ ಇದೇ ರೀತಿ ಉಳಿದಿರೋಂಥ ಮೆಣಸಿನ್ಕಾಯಿನ ಎಲ್ಲನೂ ಕಟ್ ಮಾಡ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಅದೇ ಪಾತ್ರೆಗೆ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಬಂದ್ಬಿಟ್ಟು 1 ಲೋಟ, ಸುಮಾರು 1/4 ಲೀಟ್ರ್. ಒಂದು ಪ್ಯಾಕೆಟ್ ಬರುತ್ತಲ್ಲ 10 ರೂಪಾಯಿದು, ಆ ಒಂದು ಪ್ಯಾಕೆಟ್ಗೆ 1 ಲೋಟ ಆಗೋಷ್ಟು ನೀರು ಮಿಕ್ಸ್ ಮಾಡಿದ್ದೆ. ಇನ್ನೊಂದು ಚೂರು ನೀರು ಮಿಕ್ಸ್ ಮಾಡ್ತೀನಿ. ತೀರಾ ಗಟ್ಟಿಯಾಗೂ ಇರಬಾರ್ದು. ಇಲ್ಲ, ನೀವು ಜಾಸ್ತಿ ಗಟ್ಟಿ ಹುಳಿ ಮೊಸರು ಹಾಕೋದಂದರೆ ಮೊಸರೇ ಹಾಕೊಬೋದು ಜಾಸ್ತಿ. ಈಗ ಇದಕ್ಕೆ ಇಂಗು, ಅರಿಶಿನ, ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಂಗು ಹಾಕೋದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನೊಂದು ಹೇಳುವಂಥ ಟಿಪ್ಸ್ ಎಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಮೆಣಸಿನ್ಕಾಯಿನ ನಾನು ಇವಾಗ ಸುಮಾರು ಒಂದು 3 ಗಂಟೆ ಇಲ್ಲ 4 ಗಂಟೆಲಿ ಮಾಡ್ತಾಯಿದ್ದೀನಿ. ಇದನ್ನು ಪೂರ್ತಿಯಾಗಿ ಈ ಮೊಸರಲ್ಲಿ ನಾನು ಒಂದು ರಾತ್ರಿ ಪೂರ್ತಿಯಾಗಿ ಬಿಡ್ತೀನಿ. ಒಂದು ರಾತ್ರಿಯಾಗಿ ಫುಲ್ ಬಿಟ್ಟಿದ ಮೇಲೆ ಮರುದಿನ ಬೆಳಗ್ಗೆ ಇದನ್ನು ಆ ಮೆಣಸಿನ್ಕಾಯಿನೆಲ್ಲ ಎತ್ತು ಒಂದು ಪ್ಲೇಟಿಗೆ ಹಾಕಿ ಬಿಸಿಲಿಗೆ ಒಣಗಾಕಿಡ್ತೀನಿ. ಇದೇ ರೀತಿ ನೀವು 3 ಬಾರಿ ಮಾಡಬೇಕು. ಬೆಳಗ್ಗೆ ಒಣಗಾಕಬೇಕು, ಮತ್ತು ಅದೇ ಮಜ್ಜಿಗೆಗೆ ತಗೊಬಂದು ಮೆಣಸಿನ್ಕಾಯಿ ನೆನೆ ಹಾಕಬೇಕು, ಮತ್ತು ಬೆಳಗ್ಗೆ ಒಣಗಾಕಬೇಕು. ಅದೇ ರೀತಿ 3 ಟೈಮ್ ಮಾಡಬೇಕು. ಇವಾಗ ನಾನು ಆಲ್ರೆಡಿ ನೈಟ್ ನೆನೆ ಹಾಕಿದ್ನಲ್ಲ, ಅದನ್ನು ಬೆಳಗ್ಗೆ ಪೂರ್ತಿಯಾಗಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಸಂಜೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಇವಾಗ ನೋಡ್ತಾ ಇರ್ಬೋದು, ಅರ್ಧ ಭಾಗ ಬೆಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದನ್ನು ಮತ್ತೆ ಮಜ್ಜಿಗೆಗೆ ಹಾಕ್ತೀನಿ. ಇದೇ ರೀತಿ ಇವಾಗ ಇದು 1 ಡೇ ಆಗಿದೆ. ಇದೇ ರೀತಿ 2 ಡೇಸ್ ಮಾಡ್ಕೊತೀನಿ. ಸೊ ಪೂರ್ತಿ ಮಜ್ಜಿಗೆ ಖಾಲಿ ಆದಮೇಲೆ ಪೂರ್ತಿ ಒಂದು 2 ದಿವಸ ಒಣಗಿಸ್ಬಿಟ್ರೆ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲೋ ಅಥವಾ ಸ್ಟೀಲ್ ಬಾಕ್ಸಲ್ಲೋ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 1 ವರ್ಷದವರೆಗೂ ಬರುತ್ತೆ. ಮಧ್ಯದಲ್ಲಿ ನೀವು ಅವಾಗವಾಗ ಬಿಸಿಲಿಗೆ ಹಾಕಿ ಒಣಗಿಸ್ತಾ ಇರಿ, ಯಾಕಂದರೆ ಸ್ಮೆಲ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೆಟ್ಟೋಗೋದಿಲ್ಲ, ಆದರೆ ಒಣಗಿಸ್ತಾ ಇಡಬೇಕು. ಸೊ ಇದೇ ರೀತಿ ನಾನು ಹೇಳ್ದಂಗೆ 3 ಡೇಸ್ ಮಾಡ್ಕೊಳ್ಳಿ. ಅದರಲ್ಲಿರೋಂಥ ಮೊಸರು ಮಜ್ಜಿಗೆ ಎಲ್ಲ ಕಡಿಮೆ ಆಗಬೇಕು. ಒಂದು 2-3 ಸ್ಪೂನ್ ಉಳಿದ್ರೆ ಮತ್ತೆ ಅದರಲ್ಲೇ ನೆನೆ ಹಾಕ್ಬೇಕಂತೇನಿಲ್ಲ. ಅದನ್ನು ಪ್ಲೇಟ್ ಮೇಲೇ ನೀವು ಮೆಣಸಿನ್ಕಾಯಿ ಮೇಲೇ ಹಾಕಿ ಒಣಗಿಸ್ಬಿಡಿ. ಜಾಸ್ತಿ ಇದ್ದರೆ ಮಾತ್ರ ಒಂದು 2 ದಿವಸ ನೆನೆ ಹಾಕ್ಕೊಳ್ಳಿ. ಸೊ ಇದೇ ರೀತಿ ನಾನು 3 ದಿವಸ ಒಣಗಿಸಿದ ಮೇಲೆ ಯಾವ ರೀತಿ ಇತ್ತು ಅನ್ನೋದನ್ನ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಒಣಗಿದೆ. ಸುಮಾರು ಇದು ಒಣಗ್ಸೋಕೆ ಏನಿಲ್ಲ ಅಂದ್ರೂ ಒಂದು 5 ದಿವಸ ತಗೊಂಡೆ. 3 ದಿವಸ ಮಜ್ಜಿಗೆನಲ್ಲಿ ನೆನೆ ಹಾಕಿದ್ದೆ, 2 ದಿವಸ ಆಗಿ ಬಿಸಿಲಲ್ಲಿ ಒಣಗಾಕಿದ್ದೆ. ಸೊ ನಾನು ಹೇಳ್ದಂಗೆ ಮಧ್ಯದಲ್ಲಿ ನೀವು ವರ್ಷದವರೆಗೆ ಇಟ್ಕೊಳ್ಳೋಂಗಾದರೆ ಅವಾಗವಾಗ ಒಣಗಿಸಿ ಇದನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದೆ, ಎಣ್ಣೆ ಕೂಡ ಕಾದಿದೆ. ಸೊ ನೀವು ಮೊಸರನ್ನಕ್ಕೆ ಇಲ್ಲ ಬೇಳೆ ಸಾಂಬಾರು ಏನಾದರೂ ಚಟ್ನಿ ಮಾಡಿದಾಗ ಸೈಡ್ ಡಿಶ್ ಆಗಿ ಈಸಿಯಾಗಿ ಇದನ್ನು ಖಾರವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಖಾರ ಬೇಕು ಅನ್ನೋರ್ಗೆ ಈ ಥರ ಒಂದು ಮಾಡಿಕೊಡಿ. ಇನ್ನು ನೀವು ಕೇಳ್ತಾ ಇರೋಂಥ ಸಂಡಿಗೆ ಹಪ್ಪಳ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಖಂಡಿತ ಇವತ್ತು ಮಾಡಿರುವಂಥ ಮಜ್ಜಿಗೆ ಮೆಣಸಿನ್ಕಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ಯಾವ ರೀತಿ ಬಂತು ನನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.